ಡೈಲಿ ಒಂದೇ ಥರ ಗ್ರೇವಿ ಮಾಡ್ಕೊಂಡು ತಿನ್ನೋದಕ್ಕೂ ಬೇಜಾರು. ಆದರೆ ಸ್ಪೈಸಿಯಾಗಿ ತುಂಬ ಖಾರವಾಗಿರಬೇಕು, ಹಾಗೆ ಸಿಂಪಲ್ಲಾಗಿ ಬೇಗ ಆಗಬೇಕು. ಹಾಗೆ ಇವಾಗ ಸಾಂಬಾರಿಲ್ಲ, ಏನಾದರೂ ಒಂದು 10 ನಿಮಿಷಕ್ಕೆ ಮಾಡ್ಕೋಬೋದು ರೆಸಿಪಿ ಅಂತ ಹೇಳಿದ್ರೆ ಈ ಮೊಟ್ಟೆ ಗ್ರೇವಿನ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿ ಬರುತ್ತೆ. ತುಂಬ ಸಿಂಪಲ್ ಐಟಮ್ಸ್ಗಳು, ಮೊಟ್ಟೆ ಮತ್ತು ಸಿಂಪಲ್ ಐಟಮ್ಸ್ಗಳಿದ್ದರೆ ಸಾಕು ನಿಮಗೆ. ಯಾವುದೇ ರೀತಿ ಹೆಚ್ಚು ವಸ್ತುಗಳನ್ನೂ ಹಾಕೊಳ್ಳೋ ಹಾಗಿಲ್ಲ. ಬೇಗ ಈಸಿಯಾಗಿ ಆಗುತ್ತೆ, ಹಾಗೆ ಸೂಪರಾಗಿ ಆಗುತ್ತೆ. ಮಾಡಿ ತಿನ್ನಿ, ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಹೇಳಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ ನಂತರ ನೀವು ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸಣ್ಣಗಾರ ಹೆಚ್ಕೋಬೋದು, ಇಲ್ಲ ಉದ್ದವಾಗಾದರೂ ಹೆಚ್ಕೊಂಡು ಹಾಕೋಬೋದು. ಸೊ ಇದು ನೀಟಾಗಿ ಫ್ರೈ ಗೋಲ್ಡನ್ ಬ್ರೌನ್ ಬರೋತಕ್ಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ಲಾಗಿ ಹೇಳೋದಾದರೆ, ಮೊಟ್ಟೆ ಒಂದು ಡೈಲಿ ನಮಗೆ ಲಂಚ್ಗಾಗಲಿ ಬ್ರೇಕ್ಫಾಸ್ಟ್ಗಾದರೆ ಆಗಲಿ ಏನಂದರೆ ಡಿನ್ನರ್ಗಾಗಲಿ ಮೊಟ್ಟೆನ ಒಂದನ್ನಾದರೂ ಆಗಲಿ ತಿನ್ನಲೇಬೇಕು. ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪ್ರೋಟೀನ್ ಯಥೇಚ್ಛವಾಗಿರುವಂತಹದ್ದು ಇರೋದರಿಂದ ಮೊಟ್ಟೆನ ಡೈಲಿ ಮಕ್ಕಳಿಗೆ ಹಾಗೆ ವಯಸ್ಸಾಗಿರೋರಿಗೆ, ಹಿರಿಯರಿಗೆ ಕೊಟ್ಟರೆ ಅವರಿಗೆ ಪ್ರೋಟೀನ್ ಅವಶ್ಯಕತೆ ತುಂಬ ಇರುತ್ತೆ. ಸೊ ಹಾಗಾಗಿ ಡೈಲಿ ಒಂದಾದರೂ ಮೊಟ್ಟೆನ ತಿನ್ನಬೇಕು ಅಂತ ಹೇಳ್ತೀನಿ. ಸೊ ನಂತರ ಇದು ಫ್ರೈ ಆಗಿದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಈ ರೆಸಿಪಿಗೆ ಬೇಕಾಗಿರುವಂಥದ್ದು ಅಷ್ಟೇ ಪದಾರ್ಥಗಳು. ತುಂಬ ಹೆಚ್ಚು ಪದಾರ್ಥಗಳಿಲ್ಲ. ನಿಮ್ಮ ಹತ್ರ ಒಂದು ಟೊಮೆಟೊ ಇದೆ, ಒಂದು ಈರುಳ್ಳಿ ಇದೆ ಅಂದರೂ ಇದು ಗ್ರೇವಿನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ನಾನಿಲ್ಲಿ 4-5 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರಲ್ಲಿ ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು, ಬಟ್ ನೀವು ಇಲ್ಲಿ ಹುರಿಯೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾಗಿ ಒಂದು 2-3 ಹಾಕ್ಕೊಂಡ್ರೆ ಸಾಕು ನಿಮಗೆ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕೋಬೋದು, ಇಲ್ಲ ಕ್ವಿಕ್ಕಾಗಿ ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೇನೋ ಮಾಡ್ಕೋಬೋದು, ಹಾಗೇನೂ ತುಂಬ ಚೆನ್ನಾಗಿರುತ್ತೆ. ಸೊ ಇರೋದ್ರಿಂದ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಚಿಗನುಗುಣವಾಗಿ ನಮಗೆ ಏನು ಹಾಕ್ಕೋಬೇಕು ಏನು ಹಾಕೋಬಾರ್ದು ಅಂತ ಗೊತ್ತಿರುತ್ತಲ್ವ. ಸೊ ರುಚಿ ಹೆಚ್ಚಿಗೆ ಇರಬೇಕು ಅಂದರೆ ಈ ಥರ ಐಟಮ್ಸ್ಗಳು ಹಾಕೋತಾ ಇರಬೇಕು. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ನೀಟಾಗಿ ಫ್ರೈ ಆಗ್ತಾ ಗೊತ್ತಾಗೋದು ನಿಮಗೆ ಗೋಲ್ಡನ್ ಬ್ರೌನ್ ಬಂದುಬಿಡುತ್ತೆ. ನಂತರ ಇಲ್ಲಿ ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ನನಗೆ ಗ್ರೇವಿ ತುಂಬ ಖಾರ ಇರಬಾರ್ದು, ಸ್ವಲ್ಪ ಹುಳಿನೂ ಇರಲಿ ಅಂತ ಇಷ್ಟಪಟ್ಟು ಒಂದು ಹಾಕೊಳ್ಳೋ ಬದಲಿಗೆ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಿಮಗಿಲ್ಲ ಟೊಮೆಟೊ ಬೇಡ ನಂಗೆ ಹುಳಿ ಅಂತ ಹೇಳಿದ್ರೆ ಒಂದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇದು ನೀಟಾಗಿ ಸ್ಮ್ಯಾಶ್ ಆಗಬೇಕು, ಸ್ಮೂತಿ ಆಗಬೇಕು, ಪೇಸ್ಟ್ ಥರ ಆಗಬೇಕು, ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿಗೆ. ಸೊ ಅದಕ್ಕೆ ನಾನೀಗ ಮೀಡಿಯಮ್ ಉರಿಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ತಳ ಹಿಡಿದಾಗೆ ನೀಟಾಗಿ ಹಾಕೋತಾನೆ ಇದ್ದರೆ ನೀಟಾಗಿ ಬರುತ್ತೆ. ಹಾಗೇನಂತ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಮತ್ತೊಂದು ಸಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ನೀಟಾಗಿ ಸ್ಮ್ಯಾಶ್ ಆಗಿ ಪ್ಯೂರಿ ಥರ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಪ್ಯೂರಿ ಥರ ಆದರೆ. ನಂತರ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ನೀವು ಕನ್ಸಿಸ್ಟಿಗೆ ಅನುಗುಣವಾಗಿ ನಿಮ್ಗೆ ಎಷ್ಟು ನೀವು ಮೊಟ್ಟೆ ತಗೋತಾ ಇದ್ದೀರಾ, ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅನ್ನೋ ಕನ್ಸಿಸ್ಟೆನ್ಸಿಗೆ ನೀವು ಸಾಂಬಾರು ಪುಡಿ ಹಾಗೆ ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಮೆಂಬರ್ಸಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಸಾಕಾಗುತ್ತೆ. ಸೊ 1 ಈರುಳ್ಳಿ, 2 ಟೊಮೆಟೊ, ಹಾಗೆ 1-2 ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಖಾರ ಪುಡಿ, ಸಾಂಬಾರು ಪುಡಿ ಇಷ್ಟು ಹಾಕಿದ್ರೆ ಸಾಕು. ನಂತರ ಇಲ್ಲಿ ನಾನು ಇದಕ್ಕೆ ಈಗ ಮೊಟ್ಟೆ ಮಸಾಲ ಅಂತಲೇ ನೀವು ಅಕಸ್ಮಾತ್ ಸಿಗುತ್ತೆ ಅಂಗಡೀಲಿ, ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಅದನ್ನು ತಂದಾರ ಹಾಕೋಬೋದು. ಇಲ್ಲಾಂದರೆ ನೀವು ಚಕ್ಕೆ, ಒಣಮೆಣಸಿನ್ಕಾಯಿ, ಹಾಗೆ ಲವಂಗ, ಹಾಗೆಯೇ ಮೆಣಸು, ಹಾಗೆ ಜೀರಿಗೆ ಇದನ್ನೆಲ್ಲ ನೀಟಾಗಿ ಹುರಿದು ಫ್ರೈ ಮಾಡಿ ಹಾಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅಷ್ಟು ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಅಂಗಡಿಯಿಂದ ನಿಮಗೆ ಸಿಗುತ್ತೆ ಮಸಾಲೆ ತೊಗೊಬಂದು ನೀವು ಗರಂ ಮಸಾಲೆ ಅಥವಾ ಮೊಟ್ಟೆ ಮಸಾಲೆನ ಆ್ಯಡ್ ಮಾಡ್ಕೋಬೋದು. ಈಗ ನೀಟಾಗಿ ಅದು ಎಣ್ಣೆಲಿ ಫ್ರೈ ಆದಮೇಲೆ ನಾವಿಲ್ಲಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗ್ರೇವಿ ಬೇಕಾಗಿರೋದ್ರಿಂದ ನೀವು ನೀಟಾಗಿ ತಳ ಹಿಡಿದಲೇ ನೀಟಾಗಿ ತಿರುಗಿಸ್ಕೊತ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು 5 ನಿಮಿಷ ಅಷ್ಟು ಮುಚ್ಚಿ ಪಕ್ಕಕ್ಕಿಡಿ. ನಂತರ ಇಲ್ಲಿ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ, ನಾನಿಲ್ಲಿ 5 ತೊಗೊಂಡಿದ್ದೀನಿ.
ಮೊಟ್ಟೆನ ನೀಟಾಗಿ ಬೇಯಿಸ್ಕೊಂಡು ಕಟ್ ಮಾಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತೀನಿ. ಶೇಪ್ ವೈಸ್ ಆದರೆ ಅದು ನಿಮ್ಮ ಇಷ್ಟ, ಯಾವ ರೀತಿನಾದ್ರು ಶೇಪಾಗಿ ಕಟ್ ಮಾಡ್ಕೋಬೋದು. ಇವಾಗ ನೋಡಿ 10 ನಿಮಿಷದಲ್ಲಿ ನಿಮಗೆ ಈ ಥರ ಕುದಿ ಬಂದುಬಿಡುತ್ತೆ. ಸೊ ಇದು ಕುದ್ಮೇಲೆ ನೀಟಾಗಿ ಅದನ್ನು ತಿರುಗಿಸ್ಕೊಳ್ಳಿ. ನಂತರ ಇದು ಆದ ನಂತರ ಇದಕ್ಕೆ ನೀವು ಒಂದೊಂದಾಗಿ ನೀವು ಕಟ್ ಮಾಡ್ಕೊಂಡಿರೋವಂತಹ ಮೊಟ್ಟೆನ ಆ್ಯಡ್ ಮಾಡ್ಕೊಂಡು ಹೋಗಿ. ಹಾಗೆ ಮೊಟ್ಟೆ ಸುಲಿಬೇಕಾದ್ರೆ ಕಿತ್ತೋಗುತ್ತೆ. ಈಗ ಹೊಸ ಮೊಟ್ಟೆ ಹಳೆ ಮೊಟ್ಟೆ ಅಂತ ಎಲ್ಲ ಇರುತ್ತೆ. ಸೊ ಆ ಥರ ಕಿತ್ತೋಗುತ್ತೆ ಅಂದಾಗ ನೀವೇನು ಮಾಡಬೇಕು, ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಅದು ಕುದ್ದಾದಮೇಲೆ ನೀವು ತಣ್ಣೀರಿಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು 10 ನಿಮಿಷ ಬಿಟ್ಟು ತಣ್ಣಗಾಗಿರುತ್ತೆ. ಆವಾಗ ಬಿಡಿಸಿದ್ರೆ ನಿಮಗೆ ನೀಟಾಗಿ ಸಿಪ್ಪೆ ಸುಲಿಯುತ್ತೆ. ನಂತರ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ, ನಾನಿಲ್ಲಿ ಒಂದೊಂದಾಗಿ ಜೋಡಿಸ್ಕೊತಾ ಇದ್ದೀನಿ. ಸೊ ಈ ಥರ ಜೋಡಿಸ್ಕೊಂಡೆ ಒಂದು 5 ನಿಮಿಷ ಬಿಟ್ಟು ನಂತರ ಗ್ರೇವಿ ಇರುತ್ತಲ್ವ, ಸೊ ಗ್ರೇವಿನ ಅದ್ರ ಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ನಿಮಗೆ ಇನ್ನೊಂದು ಥರ ಹೇಳಬೇಕು ಅಂತ ಹೇಳಿದ್ರೆ, ಈ ಮೊಟ್ಟೆ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಬಾಣಲಿಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಹಸಿ ಅನ್ಸೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಅವ್ರು ಏನು ಮಾಡಬೇಕು ಅಂದರೆ ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಗೆ ಸಾಂಬಾರು ಪುಡಿ ಅಷ್ಟನ್ನ ಹಾಕಿ ಮೊಟ್ಟೆನ ಉಲ್ಟಾ ಮಾಡಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರು ಇದು ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ನಾನು ಮಸಾಲೆಗಳೆಲ್ಲ ತುಂಬ ಹಾಕಿದ್ದೀನಿ. ಸೊ ಅದರಿಂದ ನಾನು ಮತ್ತೆ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇಲ್ಲ, ಮೊಟ್ಟೆಗಳನ್ನ ಹಾಗೆ ಹಾಕೋತಾ ಇದ್ದೀನಿ. ನೀವು ಹಾಗೂ ಹಾಕೋಬೋದು, ಇಲ್ಲ ಈ ಥರನೂ ಹಾಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ನಿಮ್ಮ ರುಚಿಗೆ ಅನುಗುಣವಾಗಿ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಅದು ಒಂದು ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಸೊ ಇದಾದಮೇಲೆ ಈಗ ನಾನು ಗ್ರೇವಿನೆಲ್ಲ ಸ್ವಲ್ಪ ಕೆದಕಿ ತೆಗ್ದು ಮೇಲ್ಗಡೆ ಮಸಾಲೆಗೆ ಹಾಕ್ತಾಯಿದ್ದೀನಿ ಮೊಟ್ಟೆಗೆ, ಯಾಕಂದರೆ ಸ್ವಲ್ಪ ಉಪ್ಪು ಖಾರ ಮೊಟ್ಟೆಗೆ ಹಿಡೀಲಿ ಅಂತ. ಆಲ್ರೆಡಿ ನಾವು ಉಪ್ಪಾಕಿ ಬೇಯಿಸಿರೋದ್ರಿಂದ ನಿಮಗೆ ಆಲ್ರೆಡಿ ಮೊಟ್ಟೆಲಿ ಉಪ್ಪಿನಂಶ ಇರುತ್ತೆ. ಸೊ ನೀವು ಗ್ರೇವಿ ಮಾಡ್ಕೋಬೇಕಾದ್ರೆ ಮೊಟ್ಟೆ ಗ್ರೇವಿ, ಮೊಟ್ಟೆ ಬುರ್ಜಿ ಏನೇ ಮಾಡ್ಕೋಬೇಕಾದ್ರೂ ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸೊ ಕೊತ್ತಂಬರಿ ಹಾಕಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಅನ್ನಕ್ಕೆ ನೈಟ್ ಸಾಂಬಾರು ಮಾಡಿಲ್ಲ ಹೇಗಪ್ಪ ಅನ್ನೋದು, ತುಂಬ ಲೇಟಾಗುತ್ತೆ ಸಾಂಬಾರು ಅನ್ನೋಷ್ಟಿಗೆ ನೀವು ಈ ಥರ ಒಂದು ಚಿಕ್ಕ ರೆಸಿಪಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.